ಬುಧವಾರ ಇಲ್ಲ ಗುರುವಾರ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ದಿನ. ಈ ಎರಡು ದಿನದಲ್ಲಿ ಹೈಕಮಾಂಡ್ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವಂತ ಸಾಧ್ಯತೆ ಕಂಡು ಬರ್ತಾ ಇದೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಕ್ಲಾರಿಟಿಯನ್ನು ನೀಡುತ್ತಾ ಕಾಂಗ್ರೆಸ್ನ ಹೈಕಮಾಂಡ್. ಹಾಗಾದ್ರೆ ಎಲ್ರಿಗೂ ಇರುವಂತ ಗೊಂದಲ, ಕಾಂಗ್ರೆಸ್ನ ಹೈಕಮಾಂಡ್ ಒಂದು ಗಟ್ಟಿ ನಿರ್ಧಾರಕ್ಕೆ ಬರುವಂತ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಇನ್ನು 2 ದಿವಸ ವೇಟ್ ಮಾಡಬೇಕಾಗುತ್ತೆ. ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಕ್ಲಾರಿಟಿಯನ್ನು ನೀಡುವಂತ ಕೆಲಸವನ್ನ ಕಾಂಗ್ರೆಸ್ನ ಹೈಕಮಾಂಡ್ ಮಾಡುತ್ತಾ. ಹಾಗಾದ್ರೆ ಅಂದೇ ಸಿಎಂ ಹಾಗೇನೆ ಡಿಸಿಎಂಗೆ ವರಿಷ್ಠರು ಬುಲಾವ್ ಕೊಡ್ತಾರ, ಪರಸ್ಪರ ಇಬ್ಬರನ್ನ ಕೂರಿಸಿ ಮಾತುಕತೆಯನ್ನ ಮಾಡಿ ಫೈನಲ್ ಮಾಡ್ತಾರಾ? ಹೀಗೆ ಹಲವು ಪ್ರಶ್ನೆಗಳು ರಾಜ್ಯ ರಾಜಕೀಯದಲ್ಲಿ ಓಡಾಡ್ತಾ ಇದೆ. ಆಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಹೈಕಮಾಂಡ್ ನಾಯಕರು ಮುಂದಾಗಿದ್ದಾರೆ. ಬಜೆಟ್ ನಾನೇ ಮಂಡಿಸ್ತೀನಿ ಅಂತೇಳಿ ಒಂದು ಕಡೆಯಲ್ಲಿ ಪಟ್ಟು ಹಿಡಿಯಲಾಗಿದೆ. ಇತ್ತ ಜಾತಿ ಅಸ್ತ್ರವನ್ನು ಕೂಡ ಪ್ರಯೋಗ ಮಾಡಿ ಎದುರಾಳಿಗಳಿಗೆ ತಿರುಗೇಟನ್ನು ನೀಡುವಂಥ ಕೆಲಸವನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಪ್ರಯತ್ನಗಳು ಜೋರಾಗಿ ನಡೀತಾ ಇದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಈಗಾಗಲೇ ಗಮನಿಸಿದ್ವಿ, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ಬಾರಿ ದೆಹಲಿ ಪ್ರಯಾಣವನ್ನ ಬೆಳೆಸಿದ್ರು, ಹೈಕಮಾಂಡ್ ನಾಯಕರನ್ನ ಭೇಟಿಯಾದ್ರು, ಅಲ್ಲಿ ಒತ್ತಡ ಹೇರುವಂತ ಕೆಲಸವನ್ನ ಮಾಡಿದ್ದಾರೆ. ಆದರೆ ಅದ್ಯಾವುದು ಕೂಡ ಫಲಪ್ರದ ಆದಂತೆ ಕಾಣ್ತಾ ಇಲ್ಲ. ಈಗ ಮತ್ತೆ ದೆಹಲಿ ದಂಡಯಾತ್ರೆ, ಈಗಾದ್ರೂ ಏನಾದ್ರೂ ನಿರ್ಧಾರಕ್ಕೆ ಬರಬಹುದಾ ಹೈಕಮಾಂಡ್ ನಾಯಕರು? ಹೇಗೆ ಸಂಪತ್, ಇಷ್ಟು ದಿನ ಹೈಕಮಾಂಡ್ ಬುಲಾವ್ ಕೊಡದೆ ಮುಂಚೆ ತಮ್ಮಷ್ಟಕ್ಕೆ ತಾವು ಕೆಲವೊಂದಿಷ್ಟು ನಾಯಕರು ದೆಹಲಿಗೆ ಹೋಗಿ ಬಂದಿದ್ರು. ಆ ಭೇಟಿಯಲ್ಲಿ ಒಂದಿಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಆದ್ರೆ ಮೊನ್ನೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗಿ ಬಂದಾಗ ದೆಹಲಿಯಲ್ಲಿ ಇದ್ದಾಗ ಒಂದು ಮಾತನ್ನು ಹೇಳ್ತಾರೆ, ಹೈಕಮಾಂಡ್ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆ ಅಂತೀರಿ. ತಾರ್ಕಿಕ ಅಂತ್ಯ ಅಂತ ಹೇಳಿದ್ರೆ ಏನು? ಒಂದಿಷ್ಟು ತರ್ಕಗಳಿರುತ್ತೆ, ಅದಕ್ಕೆ ಸಂಬಂಧಪಟ್ಟ ಅಂತ್ಯವನ್ನು ಕಂಡುಕೊಳ್ಬೇಕು. ಈಗ ಉದಾಹರಣೆಗೆ ಇಲ್ಲಿ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಏನಾಗುತ್ತೆ? ಅಹಿಂದ ವಿರೋಧಿ ಅಂತ ಆಗುತ್ತೆ. ಹೀಗಾಗಿ ಅದನ್ನು ಸಮಾಧಾನ ಮಾಡ್ಲಿಕ್ಕೆ ಏನ್ ಮಾಡ್ಬೇಕಾಗತ್ತೆ? ಅಹಿಂದ ಸಮುದಾಯಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಮಿನಿಸ್ಟರ್ ಗಿರಿಗಳನ್ನು ಕೊಡೋದು. ಅದೇ ರೀತಿಯಾಗಿ ಇಲ್ಲಿ ಒಕ್ಕಲಿಗ ಸಮುದಾಯದಿಂದ ಈಗ ಯಾರಾದ್ರೂ ಸಿಎಂ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಒಕ್ಕಲಿಗರ ಕಡಿಮೆ ಪ್ರಮಾಣದಲ್ಲಿ ಕ್ಯಾಬಿನೆಟ್ ಕೊಡಬೇಕಾಗತ್ತೆ. ಅದೇ ರೀತಿ ಲಿಂಗಾಯತ ದೊಡ್ಡ ಸಮುದಾಯ ಇದೆ. ಹೀಗಾಗಿ ಒಂದಿಷ್ಟು ತಾರ್ಕಿಕವಾಗಿರತಕ್ಕ ಸಮಸ್ಯೆಗಳಿರುತ್ತೆ. ಅದನ್ನು ಸಂಬಂಧಪಟ್ಟಂತೆ ಒಂದು ಅಂತ್ಯಕ್ಕೆ ಬಂದಿದೆ. ಹೀಗಾಗಿ ಒಂದು ನಿರ್ಧಾರಕ್ಕೆ ಹೈಕಮಾಂಡ್ ಬಂದಿದೆ ಅಂತ ಅರ್ಥದಲ್ಲಿ ಮಾತನಾಡಿದ್ದಾರೆ. ಹೀಗಾಗಿ ಅದರ ಬೆನ್ನಲ್ಲೇ ಈಗ ಮತ್ತೊಂದು ಚರ್ಚೆಗಳು ಶುರುವಾಗಿದೆ. ಬುಧವಾರ ಅಥವಾ ಗುರುವಾರ ಸಿಎಂ ಡಿಸಿಎಂ ಇಬ್ರು ಕೂಡ ದೆಹಲಿಗೆ ಹೋಗ್ತಾರೆ. ಅಲ್ಲಿ ಈ ಒಂದು ಸಿಎಂ ಸೀಟ್ ಹಂಚಿಕೆ ಸಂಬಂಧಪಟ್ಟಂತೆ ಒಂದು ಚರ್ಚೆ ಆಗುತ್ತೆ. ಹೀಗಾಗಿ ಅಲ್ಲಿ ಒಂದು ನಿರ್ಧಾರವನ್ನ ಹೈಕಮಾಂಡ್ ಪ್ರಕಟಿಸಿದೆ ಅಂತ ಹೇಳಲಾಗ್ತಾ ಇತ್ತು. ಹೀಗಾಗಿ ಎಲ್ಲ ಒಂದು ಚರ್ಚೆಗಳಾಗ್ತಾ ಇತ್ತು. ಏನಂತ ಹೇಳಿದ್ರೆ ಇಲ್ಲಿ ಬಜೆಟ್ ಬಳಿಕ, ಅದೇ ರೀತಿಯಾಗಿ ಮೇ ಅಂತ್ಯ ಅಂತ ಹೇಳಿ ಹೇಳಲಾಗ್ತಾ ಇತ್ತು. ಆದ್ರೆ ಇದೀಗ ದೆಹಲಿಗೆ ಸಿಎಂ ಡಿಸಿಎಂಗೆ ಹೈಕಮಾಂಡ್ ಬುಧವಾರ ಅಥವಾ ಗುರುವಾರವೇ ಬುಲಾವ್ ಕೊಡಬಹುದು ಅನ್ನೋ ಚರ್ಚೆಗಳು ಈಗ ಆಗ್ತಾ ಇದೆ. ಇಲ್ಲಿಗ ಹೈಕಮಾಂಡ್ ಬುಲಾವನ್ನು ಕೊಟ್ಟರೆ ಈಗ ನಿರ್ಧಾರ ಅಥವಾ ಇವತ್ತೇ ಇಳೀರಿ ನಾಳೆನೇ ಇಳೀರಿ ಅಂತ ಹೇಳೋದಿಲ್ಲ. ಒಂದು ಡೆಡ್ಲೈನ್ ಅನ್ನು ಕೊಡುತ್ತೆ. ಮಾರ್ಚ್ ಅಥವಾ ಏಪ್ರಿಲ್ ಮೇ ಈ ಡೆಡ್ಲೈನ್ ಅನ್ನು ಕೊಟ್ಟು ಈ ಡೆಡ್ಲೈನ್ಗೆ ನೀವು ಈ ರೀತಿಯಾಗಿರ್ತಕ್ಕಂಥ ಪಾತ್ರವನ್ನು ವಹಿಸಬೇಕಾಗುತ್ತೆ. ಕೇವಲ ದೆಹಲಿ ಕರೆದಿದ್ದಾರೆ ಅಂತ ಹೇಳಿದ್ರು ಕೂಡಲೇ ಈಗ ಡಿಕೆ ಶಿವಕುಮಾರ್ನೇ ಸಿಎಂ ಮಾಡಿಬಿಡ್ತಾರೆ ಅಂತ ಹೇಳಿ ಕೂಡ ಅಲ್ಲ. ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸ್ತಾರೆ ಅಂತ ಹೇಳಿ ಕೂಡ ಅಲ್ಲ. ಎಲ್ಲಾ ರೀತಿ ಸಾಧ್ಯತೆಗಳು ಕೂಡ ಇರುತ್ತೆ. ಅದೇ ರೀತಿ ಸಿಎಂ ಸಿದ್ದರಾಮಯ್ಯನವ್ರನ್ನೇ ಮುಂದುವರಿಸೋದಾದ್ರೂ ಕೂಡ ಹೈಕಮಾಂಡ್ ಅಧಿಕೃತವಾಗಿ ಹೇಳಬೇಕಾಗುತ್ತೆ. ಯಾಕಂದ್ರೆ ಸಾಕಷ್ಟು ಚರ್ಚೆಗಳು ರಾಜ್ಯದಲ್ಲಿ ಆಗ್ತಾ ಇದೆ, ಅಧಿಕಾರ ಹಂಚಿಕೆ ಚರ್ಚೆಗಳಾಗ್ತಾ ಇದೆ, ಪಕ್ಷದಲ್ಲಿ ಗೊಂದಲಗಳಿದೆ, ಇಲ್ಲಿ ಶಾಸಕರು ಕೂಡ ಒಂದಿಷ್ಟು ಗೊಂದಲದಲ್ಲಿದ್ದಾರೆ. ಎಲ್ಲಾ ಚರ್ಚೆಗೆ ಅಂತಿಮ ಬ್ರೇಕ್ ಹಾಕುವಂತ ಪ್ರಯತ್ನವನ್ನು ಹೈಕಮಾಂಡ್ ಮಾಡುತ್ತೆ. ಹೀಗಾಗಿ ಬುಧವಾರ ಅಥವಾ ಗುರುವಾರವೇ ದೆಹಲಿಗೆ ಹೋಗ್ತಾರೆ ಅನ್ನೋ ಒಂದು ಚರ್ಚೆ. ಅದೇ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯನವರು ಜಾತಿ ಅಸ್ತ್ರವನ್ನು ಪ್ರಯೋಗಿಸುವ ಮೂಲಕವಾಗಿ ಒಂದು ಅರ್ಥದಲ್ಲಿ ವಿಪಕ್ಷಗಳಿಗೆ ಟೀಕೆಯನ್ನ ಮಾಡ್ತಾ, ಅದೇ ರೀತಿಯಾಗಿ ಪಕ್ಷದಲ್ಲೂ ಕೂಡ ಒಂದಿಷ್ಟು ಷಡ್ಯಂತ್ರ ಆಗ್ತಿಲ್ಲ, ಅದ್ರ ವಿರುದ್ಧನೂ ಪರೋಕ್ಷವಾಗಿರತಕ್ಕಂಥ ಅಸಮಾಧಾನವನ್ನ ಹೊರಹಾಕಿದ್ರು. ಅದೇ ರೀತಿಯಾಗಿ ಕುಮಾರಸ್ವಾಮಿ ಹೇಳಿದ್ರು, ನೀವು ಇಲ್ಲಿಗ ಒಕ್ಕಲಿಗರ ವಿರೋಧಿ ಅಂತ ಹೇಳಿದ್ರೆ ಒಬ್ರು ಕಷ್ಟಪಡ್ತಾ ಇದ್ರೆ ಅವರಿಗೂ ಕೂಡ ಸಿಎಂ ಗಿರಿಯನ್ನು ಕೊಟ್ಟಿರಲಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಎಲ್ಲಾ ಚರ್ಚೆ ನಡುವೆ ಈಗ ಹೈಕಮಾಂಡ್ ಬುಲಾವನ್ನ ಕೊಡ್ತಾ ಇದೆ ಅನ್ನುವಂತ ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಸಂಪತ್, ಥ್ಯಾಂಕ್ ಯು ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.